ಸ್ನೇಹಕ್ಕಂತೂ ಅಲ್ಲ, ಬಟ್ ಏನಿದು ನೋಡಕ್ಕಂತೂ ನೋಡಿ ಹೆಂಗಿದೆ. ಖಾಲಿ ಹೊಟ್ಟೆಲ್ ನನ್ನ ಮಗನೇ ರುಬ್ಬಿಸ್ತಾ ಇದೆಯಾ. ಅನ್ಎಕ್ಸ್ಪ್ಲೋರ್ಡ್ ಟ್ರೈಲ್ಸ್ ಆಫ್ ಸಕಲೇಶ್ಪುರ್ ಇದಲ್ಲ. ಯೋ ಬಾಯ್, ಅಯ್ಯೋ ನೀರು. ನಮ್ಮ NRI ಅಭಿಜಿತ್ ಉನಾಲೆ ಅವರು ಮೋಟೋ ಮರೀನಿ ಎಸ್ಕೇಪ್ ಎತ್ಕೊಂಡ್ಬಂದಿದ್ದಾರೆ. ಸೊ ದಿಸ್ ಇಸ್ 650cc ಪ್ಯಾರಲಲ್ ಟ್ವಿನ್ ಇಂಜಿನ್. ಈ ಗಾಡಿನ ಓಡಿಸ್ಬಿಟ್ಟು ಹೇಳೋಣ ಹೆಂಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಆಮೇಲಿಂದ. ಬಟ್ ಇಟ್ಸ್ ಅ ವೆರಿ ಹ್ಯೂಜ್ ಲುಕಿಂಗ್ ಮೋಟರ್ ಸೈಕಲ್ ಫಾರ್ 650 ಐ ಬಿಲೀವ್. ಆ್ಯಂಡ್ 60 bhp 65 bhp ಬರುತ್ತೆ. ಬನ್ನಿ ಓಕೆ. ಅಂತೂ ಇಂತೂ ಬೆಳಗ್ಗೆ ಹೋಗ್ಬೇಕಿತ್ತು, ಬಿಸಿಲು ನೆತ್ತಿ ಮೇಲೆ ಬಂದ್ಮೇಲೆ ಹೋಗ್ತಾ ಇದೀವಿ. ಏನೂ ಮಾಡೋಕ್ಕಾಗಲ್ಲ, ಗ್ರೂಪ್ ರೈಡ್ಸ್ ಅಂದರೆ ಇವೇನೆ, ಎಲ್ಲ ಅನ್ಕೊಳ್ಳೋ ಟೈಮ್ಗೆ ಆಗಲ್ಲ. ಇಟ್ ಇಸ್ ಜಸ್ಟ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಆಲ್ ದ ಗ್ರೂಪ್ ರೈಡ್ಸ್. ಬಟ್ ಆ ಎಂಥೂಸಿಯಾಸಮ್ ಕಡಿಮೆ ಆಗಬಾರ್ದು, ಬಾಯ್ಸ್ ಜೊತೆ ಚಿಲ್ ಮಾಡೋದಂತೂ ಕಡಿಮೆ ಆಗಬಾರ್ದು. ಸೊ ಹಾಗಾಗಿ ಒಂದು ವೆರಿ ವೆರಿ ಬ್ಯೂಟಿಫುಲ್ ವ್ಯೂ ಪಾಯಿಂಟಿಗೆ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ವ್ಯೂ ಸ್ಟಾರ್ಟ್ ಆಗುತ್ತಲ್ಲ, ರೈಟ್ ಹೊಡೆದಿದ ತಕ್ಷಣ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ಹೋಗಿ, ಸಖತ್ ವ್ಯೂ. ಕ್ಲಚ್ ಬಿಟ್ಟು ಎತ್ಸ್ಬೇಕು. ಬೇಡ ಅದೇ ಲೈನ್ ಇಲ್ಲ, ಅದೇ ಲೈನ್ ಸೂಪರ್. ಅಷ್ಟೇ ನೋಡಿ, ಅಷ್ಟೇ ಬರ್ರಿ. ಅಟೆಯ ವಾಹ್, ಏನಿದೆ ಗುರು ಈ ಸೀನು. ಬಾಯ್ಸ್ ಎಲ್ಲ ಬೆಟ್ಟಗಳ ಮಧ್ಯದಲ್ಲಿ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ರೆ ಆಹಾ, ಏನು ಸಖತ್ತಾಗಿದೆಯಲ್ವ ನೋಡೋಕ್ಕೆ. ಓ ನೋಡಿ ಗುರು, ಫುಲ್ ಬೆಟ್ಟ ಮಧ್ಯದಲ್ಲಿ ಕ್ರೇಜಿ ಜಾಗ ಇದಂತೂ, ಎಪಿಕ್. ಇಲ್ಲಿ ಎರಡಿದೆ, ಬನ್ನಿ. ಇಲ್ಲಿ ಅಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ, ಅಲ್ಲಿಂದ ಅಲ್ಲಿ ಮೇಲೆ ಹೋಗಿ ಬಿಡಲ್ಲ, ನಮ್ಮ ಗಾಡಿಗಳಲ್ಲಿ ಆಗೋದು ಇಲ್ಲ, ತುಂಬ ಸ್ಟೀಪ್ ಇದೆ. ಆ ಥರ ನೋಡಿ, ಅಲ್ಲಿ ಅಲ್ಲಿ ಕೊರೆದಿದಾರಲ್ಲ, ಅದಾಗಲ್ಲ ಟ್ರೆಕ್ಕಿಗೆ ಅದು. ಇಲ್ಲಿ ಚಿಲ್ ಮಾಡೋಣ, ಒಳ್ಳೆ ಸ್ವಿಟ್ಜರ್ಲ್ಯಾಂಡ್ ವ್ಯೂ, ಫುಲ್ ಗ್ರೀನ್ಸು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಆ ರೋಡಲ್ಲಿ ಹೋಗೋಣ. ಅಲ್ಲಿ ಇನ್ನೊಂದು ಸ್ಪಾಟ್ ಇದೆ, ಅಲ್ಲಿ ಪೀಕಿಗೆ ಹೋಗೋಣ. ಮೋಟೋ ಮರೀನಿ ಏನು ಮಜಾ ಇದೆ ನೋಡಿ ಗುರು, ಇದು ಚೆನ್ನಾಗಿದೆ. ಅರ್ಗಾನಮಿಕ್ಸ್ ಸೂಪರ್ ಆಗಿದೆ ಗಾಡೀಲಿ, ಚಿಂದಿಯಾಗಿ. ಸ್ವಿಟ್ಜರ್ಲ್ಯಾಂಡ್ ಥರ ವ್ಯೂ ಇರೋ ಜಾಗ ನಮ್ಮ ಸಕಲೇಶ್ಪುರದಲ್ಲಿ ಇದೆ ಅಂದ್ರೇ ಒಂದು ಖುಷಿಯ ವಿಷಯ. ನೋಡಿ ಹೆಂಗಿದೆ, ಕ್ರೇಜಿ ಅಲ್ಲ. ಅವ್ರು ಮೀಟ್ ಅವರಲ್ಲಿ ಪಾಪ ಆಫ್ ರೋಡ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಆಯ್ತು ಯಾರೋ ಕಣ್ಣಾಗ್ತಾ ಇದ್ದೀರಾ ನನಗೆ. ಇವಾಗ ಇನ್ನೊಂದು ಶಾರ್ಟ್ ಟ್ರೈಲ್ ಇದೆ ಇಲ್ಲಿ, ಸೊ ಬಾಯ್ಸ್ನ ಕರ್ಕೊಂಡೋಗಿ ಬರುವ. ಈ ಮಣ್ ರೋಡು ಮಳೆ ಬಂದು ಫುಲ್ ಪಾಚಿ ಕಟ್ಟಿ ಸಿಕ್ಕಾಪಡೆ ಜಾರ್ತಾ ಇದ್ದು, ತುಂಬ ಹುಷಾರಾಗಿ ಹೋಗ್ಬೇಕಿತ್ತು. ಬರ್ಬೇಕಷ್ಟೇ, ಬರ್ಬೋದು. ಮಾಡ್ತಾ ಹೆಂಗೆ ಹಿಮಾಚಲ್ ಪ್ರದೇಶ್ ವೈಬ್ಸ್ ಕೊಡಿಸ್ತಾ ಇದ್ದೀನಿ ಇಲ್ಲೇನೆ ನಿಮ್ಗೆಲ್ಲ. ನೋಡಿಲ್ವಾ ಹಿಮಾಚಲ್ ಪ್ರದೇಶ್ ಇದೆ. ಕಮಾನ್ ಕಮಾನ್ ರಾಜಾ, ಕಮಾನ್. ಯೋ ಬಾಯ್, ಅಯ್ಯೋ ನೀರು, ಚಪ್ಪಲಿ ಎಲ್ಲ ಡಮಾರ್. ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಇದೆಲ್ಲ ಆರಾಮ್ ಗುರು. ಪಾಪ ಮೋಟೋ ಮೊರಿನಿ ನಮ್ಮ ಮೀಟಿಯವ್ರುಗಳು ಸ್ವಲ್ಪ ಇಲ್ಲಿ ಬರೋಕ್ಕೆ ಸೈಕಾಯಿತು, ಬಟ್ ಏನಿಲ್ಲ, ಬರ್ಬೋದಿತ್ತು. ಆ ಥರ ರಾಕಿ ಆ್ಯಂಡ್ ತುಂಬ ಸ್ಟೀಪ್ಸ್ ಆ ಥರ ಎಲ್ಲ ಏನಿಲ್ಲ. ಖಾಲಿ ಹೊಟ್ಟೆಲ್ ನನ್ನ ಮಗನೇ ರುಬ್ಬಿಸ್ತಾ ಇದೆಯಾ ಗುರು. ಖಾಲಿ ಹೊಟ್ಟೆ ಇದ್ರೇ ತಲೆ ಚೆನ್ನಾಗಿ ಆಕ್ಟಿವ್ ಆಗೋದು.
ಅನ್ಎಕ್ಸ್ಪ್ಲೋರ್ ಟ್ರೈಲ್ಸ್ ಆಫ್ ಸಕಲೇಶ್ಪುರ್ ಇದೆಲ್ಲ ಚಿಂದಿ ಮಜಾ ಅನ್ಕೊಳ್ಳಿ. ಇಲ್ಲ ಇಳ್ಸಕ್ಕಾಗಲ್ಲ, ಅದು ಹತ್ತಕ್ಕೆ ಅಷ್ಟು ಇನ್ಕ್ಲೈನ್ ಇದೆ ಅಲ್ಲಿ ಮುಂದೆ, ಕಷ್ಟ ಬಿಡಿ. ವಾವ್, ಹೆಂಗಿದೆ ಗುರು, ಐಸೋಲೇಟೆಡ್ ಹಿಲ್ಸು ನೋಡಿ ಗುರು. ಎಂಥ ಟ್ರೈಲ್ ಇದು, ಆ್ಯಕ್ಚುಲಿ ಬ್ಯೂಟಿಫುಲ್ ಅಲ್ಲ. ಬೆಟ್ಟಗಳ ಮಧ್ಯದಲ್ಲಿ, ಬೆಟ್ಟದ ತಪ್ಪಲಿನಲ್ಲಿ, ಬೆಟ್ಟಗಳ ತಪ್ಪಲಿನಲ್ಲಿ ಇದಂಥ ಒಳ್ಳೆ ಟ್ರೈಲ್ ಮಾಡ್ತಾ ಇದ್ದೀವಿ. ನಮ್ಮ ಸೌಭಾಗ್ಯ. ಈ ಜಾಗವಂತೂ ಮಾತಿನಲ್ಲಿ ವರ್ಣಿಸಲು ಅಸಾಧ್ಯ ಅಂತಾನೆ ಹೇಳ್ತೀನಿ ಗುರು. ಏನ್ ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಖಾಲಿ ಜಾಗ, ಸುತ್ತಲೂ ಬೆಟ್ಟಗಳು, ಅದ್ರ ಮಧ್ಯದಲ್ಲಿ ನಮ್ಮ ಗಾಡಿಗಳು ಹಾಕೊಂಡು ನಾವು ಬ್ಯೂಟಿಫುಲ್ ಆಗಿತ್ತು ಮೂಮೆಂಟ್. ಆಕ್ಟರ್ ಧನ್ರಾಜ್ ಅವ್ರ ಜೊತೆ ಕ್ಯಾಮ್ರಾಮ್ಯಾನ್ ಇತಿಹಾಸ್ ರಾವ್, ಸಕಲೇಶ್ಪುರ. ಓಕೆ, ಲೈಟ್ಸ್, ಕ್ಯಾಮ್ರಾ, ಆಕ್ಷನ್. ನೀವೇ ಸೈಡ್ ಬಂದಿದ್ ನಂಗೆ, ಇಲ್ಲಾಂದ್ರೆ ಗುದಿಬೇಕಿತ್ತು ಇವಾಗ ನಿಮ್ಗೆ. ಟ್ರೈಲ್ಸ್ ಆಫ್ ಸಕಲೇಶ್ಪುರ್ ಅಂತ ಜಾಗ ಇದು. ಹೆಸರಲ್ಲೇ ಟ್ರೈಲ್ಸ್ ಇದೆ, ಸುತ್ತಮುತ್ತ ಮಾತ್ರ ಬ್ಯೂಟಿಫುಲ್ ಟ್ರೈಲ್ಸ್ ಇದೆ. ಅನ್ಎಕ್ಸ್ಪ್ಲೋರ್ಡ್ ಗುರು, ಯಾರಿಗೂ ಗೊತ್ತಿಲ್ಲ ಜನಕ್ಕೆ, ಅದು ಎಸ್ಪೆಷಲಿ ಬೆಂಗಳೂರು ಜನಕ್ಕೆಲ್ಲ. ಹಾಗಾಗಿ ಐ ಲೈಕ್ ಟು ಕೀಪ್ ಇಟ್ ದಟ್ ವೇ ಓನ್ಲಿ. ಐ ಆಮ್ ನಾಟ್ ಶೋರ್ ಇಫ್ ಐ ಆಮ್ ಗೋನಾ ಈವನ್ ಪೋಸ್ಟ್ ಯಾವ ಜಾಗ ಹೋಗಿದ್ವಿ, ಏನು ಕತೆ ಅಂತ ಅಂದ್ಬಿಟ್ಟು. ಬಿಕಾಸ್ ಇಂಥ ಜಾಗಗಳೆಲ್ಲ ಹಂಗಂಗೆ ಬಿಟ್ಬಿಟ್ರೆ ಚೆಂದ ಅಂತ ಅನಿಸುತ್ತೆ. ನೀವು ಬನ್ನಿ, ಹುಡುಕಾಡಿ ಮಾಡಿ ಹೋಗಿ, ಬಟ್ ಎಲ್ಲೂ ಹಾಕಕ್ಕೆ ಹೋಗಬೇಡಿ. ಹಾಕಿ, ಬಟ್ ಜಾಗಗಳ ಹೆಸರುಗಳು ಹಾಕಕ್ಕೆ ಹೋಗಬೇಡಿ. ಸೆಲ್ಫಿಶ್ನೆಸ್ ಅಂತ ಅಲ್ಲ ಅದು, ಯಾರು ಬೇರೆ ಹೋಗ್ಬಾರ್ದು ಅಂತಲ್ಲ, ಬಟ್ ನಿಮಗೆ ಗೊತ್ತು ಜಾಗಗಳೆಲ್ಲ ಆಲ್ರೆಡಿ ಹೆಂಗೆ ಹಾಳಾಗೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಸೊ ಆ ರೀಸನ್ಗೋಸ್ಕರ ನಮ್ಮ ಬಾಯ್ಸ್ ಎಲ್ಲ ಬಂದು ಆಲ್ರೆಡಿ ಚಿಲ್ ಮಾಡ್ತಾ ಇದ್ದಾರೆ ಇಲ್ಲಿ. ಆಲ್ರೆಡಿ ಸೈಡ್ ಸಾನ ತಿಂತಾ ಇದ್ದೇವೆ. ಓ, ಬ್ರೆಡ್ ಆಮ್ಲೆಟ್. ಓ ಬಾಯ್ಸ್, ಲೆಟ್ಸ್ ಗೋ. ಬಾಯ್ಸ್ ಎಲ್ಲ ಇವಾಗ ಸೇರಿಕೊಂಡು ನಾವು ಒಂದು ಸ್ಮಾಲ್ ವಾಟರ್ ಫಾಲ್ಸ್, ಮೂಕಣ್ಣನ ಮನೆ ವಾಟರ್ ಫಾಲ್ಸ್ ಅಂತ ಅಂದ್ಬಿಟ್ಟು ನಿಯರ್ ಬೈ ಇದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ BL ರಾಹುಲ್ ಅವ್ರು ಗಾಡಿ ಓಡಿಸ್ತಾ ಇದ್ದಾರೆ, ಅವ್ರ ಜೊತೆ ಡ್ಯೂಕ್ 390 ಹಿಂದೆಗಡೆ ಕೂತ್ಕೊಂಡ್ಬಿಟ್ಟಿದ್ದೀನಿ ನಾನು. ಸ್ವಲ್ಪ ಕೆಲಸ ಕಡಿಮೆ, ಮಾತು ಜಾಸ್ತಿ, ವ್ಯೂಗಳು ಜಾಸ್ತಿ, ನೋಡಿಕೊಂಡು ನೆಮ್ಮದಿಯಾಗಿ ಹೋಗ್ಬೋದು. ಇವಾಗ ಹೋಗುವ. ಈ ಪಾರ್ಟ್ ಆಫ್ ಸಕಲೇಶ್ಪುರ್ ಏನು ಚಿಂದಿಯಾಗಿದ್ದಲ್ಲ ಗುರು, ಈ ಕಡೆಗೆ ಜಾಸ್ತಿ ಬಂದಿಲ್ಲ ನಾವು. ನಾನು ಲಾಸ್ಟ್ ಟೈಮೇ ಬಂದಾಗ ಅಂದ್ಕೊಂಡೆ ನಾನು. ಅಲ್ಲಿ ನೋಡಿ ಬೆಟ್ಟಗಳಲ್ಲ ಏನು ಸಕ್ಕದಾಗಿ ಕಾಣ್ತಾ ಇದೆ, ಯಾವುದೋ ಹಿಮಾಚಲ್ ಪ್ರದೇಶಲ್ಲಿ ಇರೋ ಥರ ಕಾಣಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಸೈಡಲ್ಲಿ ಮನಾಲಿ ಹಿಲ್ಸ್ ಥರನೇ ಇದಾವೆ. ಇಲ್ಲಿ ನೋಡಿ, ಎಲ್ಲಿ ನೋಡಿದ್ರು ವ್ಯಾಲಿಗಳು, ಎಲ್ಲಿ ನೋಡಿದ್ರು ಬೆಟ್ಟಗಳು ಕಾಣುತ್ತಿಲ್ಲಿ. ಚಿಂದಿ ಜಾಗ ಮಾತ್ರ. ಯೋ ಯಾರು ಜನ ಇಲ್ಲ ಅಂತ ಅನ್ಕೊಂಡ್ಬಂದ್ರೆ ಜನ ಸಾಗರ ಆಗ್ಬಿಟ್ಟಿದೆ ಇಲ್ಲಿ. ನಾವು ನಮ್ಮ ಗಾಡಿ ಬಿಟ್ಟು ಬೇರೆಯವ್ರ ಗಾಡಿ ಹತ್ಕೊಂಡ್ಬಂದು ಪಾದಯಾತ್ರೆ ಮಾಡ್ತೀವಿ. ಜಾಗ ಇಲ್ಲ. ಇಲ್ಲ, ಆರಾಮಾಗಿ ನೀರು ಸ್ನಾನ ಮಾಡ್ಕೊಂಬಿಡೋಣ. ಅಲ್ಲೇ ಕಣ್ಣೆದುರುಗಡೆ ನೀರಿತ್ತು, ಕೈ ಕಾಲು ನೀರು ಮಾಡ್ಕೊಂಡ್ವಾ, ಓದ್ವಾ, ಬಂದ್ವಾ ಅಂತ ಇರೋದು ಬಿಟ್ಬಿಟ್ಟು ನಾವು ಮ್ಯಾನ್ ವರ್ಸಸ್ ವೈಲ್ಡ್, ಬೇರ್ ಗ್ರಿಲ್ಸ್ ಲೆವೆಲ್ಗೆ ನಾವು ಒಂದು ಅಡ್ವೆಂಚರ್ ಮಾಡೋಕ್ಕೆ ಅಂತ ಹೋಗ್ತೀವಿ. ಅದು ಈ ಕಡೆಯಿಂದ ಇನ್ನೊಂದು ಕಡೆಗೆ ವಾಟರ್ ಫಾಲ್ಸ್ ಬೀಳೋ ಜಾಗ ಅದು. ಸೊ ಇಂಥ ಕಲ್ಲುಗಳ ಮೇಲೆ ಮರಗಳನ್ನ ಹಿಡ್ಕೊಂಡು ಹೋಗಬೇಕಿತ್ತು. ಸ್ವಲ್ಪ ರಿಸ್ಕಿ. ಐ ವುಡಂಟ್ ಸಜೆಸ್ಟ್ ಪೀಪಲ್ ಟು ಡೂ ದಿಸ್ ವೆನ್ ದೇ ಕಮ್ ಹಿಯರ್. ಬಟ್ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿತ್ತು ಅಂತಲೇ ಅಂದ್ಕೊಳ್ಳಿ. ವಿ ವರ್ ಕ್ವೈಟ್ ಸೇಫ್ ಆ್ಯಂಡ್ ಯಾರೋ ಗೊತ್ತಿರೋರ ಜೊತೆನೇ ಹೋಗಿದ್ದಕ್ಕೆ ಇದು ಮಾಡೋಕ್ಕಾಗಿದ್ದು ನಮಗೂ ಕೂಡ. loved KTM Duke 390 which is the 2015 model now. ನಮ್ಮ BL ರಾಹುಲ್ ಅವ್ರದ್ದು ಈ ಗಾಡಿ ಅಂದರೆ ಅದು ಏನೋ ಎಮೋಷನ್ ಗುರು. ನೋಡಿ ಆ ಥ್ರಾಟಲ್ಲು, ಆ ಸೌಂಡು,
ಎರ್ಗೋನಾಮಿಕ್ಸ್ ಆಗಿರ್ಬೋದು. ಸ್ಟಾರ್ಟ್ ಮಾಡಿದ್ದೆ ಈ ಗಾಡಿಯಲ್ಲಿ, ಸೊ ವೆರಿ ನಾಸ್ಟಾಲಜಿಕ್. ಸ್ಲಿಪ್ಪರ್ ಕ್ಲಚ್ ಮಾಡಲ್ ಇದು. ಇದಕ್ಕೆ ಮುಂಚೆ ಬರ್ತಿದ್ದ ಮಾಡಲ್ಸ್ ಸ್ಲಿಪ್ಪರ್ ಕ್ಲಚ್ ಇರಲಿಲ್ಲ, ತುಂಬ ಹೀಟಿಂಗ್ ಇಶ್ಯೂಸ್ ಇತ್ತು. ಸ್ವಲ್ಪ ಎಲ್ಲ ರೆಕ್ಟಿಫೈ ಮಾಡಿದ್ರು ಈ ಗಾಡೀಲಿ. ಆ್ಯಂಡ್ ಬ್ರಿಲಿಯಂಟ್ ಆಗಿತ್ತು, ಸಿಕ್ಕಾಪಟ್ಟೆ ರಾ ಪವರು. ಆ ಇಂಜಿನ್ ಕ್ಯಾರೆಕ್ಟರ್ ಆಗಿರ್ಬೋದು ಅದೆಲ್ಲ ಇವಾಗ ಹೊಸ ಡ್ಯೂಕ್ 390 ಬರೋಲ್ಲ. ಮುಂಚೆ ಎಲ್ಲ ಈ ಗಾಡಿ ಒಂದು ಸೂಪರ್ ಬೈಕ್ ಲೆವೆಲ್ ಗಾಡಿ ಅಂದ್ಕೊಳ್ಳಿ. 2013, 14, 15 ಟೈಮಲ್ಲಿ 44 BHPನೇ ನೋಡಿಲ್ಲ ನಾವು ಜೀವನದಲ್ಲಿ ಆ ಟೈಮಲ್ಲಿ. ಅದು ಅಂಡರ್ 2.5 lakhsದಲ್ಲೆಲ್ಲ ನಿಮಗೆ ಆ ಥರ ಇಂಜಿನ್ ಪವರ್ ಇದ್ದಿದ್ದು ಗಾಡಿ ಅಂದರೆ ಇದು ಒಂದೇ. ಅದಾದಮೇಲೆ ಡಾಮಿನಾರ್ ಅದು ಇದು ಅಂತೆಲ್ಲ ಸ್ವಲ್ಪ ಟ್ರೈ ಮಾಡಿದ್ರೆ ಅದನ್ನು ಮ್ಯಾಚ್ ಮಾಡೋಕ್ಕೆ. ಆ್ಯಂಡ್ ಐ ಥಿಂಕ್ ಸ್ಟಿಲ್ when it comes to power to weight ratio in this segment, there is no bike which can actually beat KTM's, man, for sure. Beat in ADV segment, nakeds, and as well as RC390s in the sports segment. ಚಿಂದಿ ಒಬ್ಬರೇ ಓಡ್ಸೋಕ್ಕಂತೂ ಇನ್ನೂ ಮಜಾ ಇರುತ್ತೆ ಈ ಗಾಡಿ. ಸಿಕ್ಕಾಪಟ್ಟೆ ಲೈಟ್ ವೈಟ್ ಅಲ್ಲ, ನಿಂಬಲ್ಲ ಎಲ್ಲ ಆಡ್ಕೊಂಡು ಹೋಗ್ಬಿಡ್ಬೋದು. ಕ್ರೇಜಿ ಫನ್ ಇರುತ್ತೆ ಮಾತ್ರ. ಮ್ಯಾಪಲ್ಲಿ ಹೋಗ್ತಾ ಹಾಂ ಹಾವಂತೂ ಅಲ್ಲ, ಚಾನ್ಸೇ ಇಲ್ಲ. ಇದು ಏನಿದು ಆದರೆ ಜರಿ ಅಲ್ಲ, ಬಟ್ ಏನೋ ಅರ್ಥವಾಮ್ ಥರ ಬರುತ್ತಲ್ಲ, ಅದೇನೇ ಅಷ್ಟು ದೊಡ್ಡದು ಯಾವುದು ಅಂತ ಗೊತ್ತಾಗ್ತಿಲ್ವಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇಲ್ಲಿ ನೋಡ್ಬೋದು, ಏನೋ ನೋಡಿದ್ವಿ. ಇದೇನಂತ ಹೇಳಿ ಹಾವಂತೂ ಅಲ್ಲ ಡೆಫಿನೆಟ್ಲಿ, ಬಿಕಾಸ್ ಈ ಪಾರ್ಟು ಮೂವ್ ಆಗ್ತಾಯಿದೆ, ಈ ಪಾರ್ಟು ಮೂವ್ ಆಗ್ತಾಯಿದೆ. ಐ ಥಿಂಕ್ ಯಾರೋ ಹತ್ತಿಸ್ಕೊಂಡು ಹೋಗಿ ಕಟ್ ಮಾಡಿಬಿಟ್ಟಿದ್ದಾರೆ ಇದನ್ನೀಗ. ಬಟ್ ಸ್ನೇಕ್ ಅಂತೂ ಅಲ್ಲ, ಇದು ಸ್ನೇಕ್ ಅಂತೂ ಅಲ್ಲ. ಬಟ್ ಏನಿದು ನೋಡೋಕ್ಕಂತೂ ಅರ್ಥವಂತೂ ಬಿಗ್ಗರ್ ವರ್ಷನ್ ಇದ್ದಂಗಿದೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಐ ಹೋಪ್ ಇಟ್ ಡಸಂಟ್ ಸ್ಕ್ವೀಸ್ ಔಟ್ ಎನಿಥಿಂಗ್. ವಿಚಿತ್ರವಾಗಿದೆಯಲ್ವಾ? ಏನಾದರೂ ಗೊತ್ತಿದ್ರೆ ಇದನ್ನು ಕಮೆಂಟಲ್ಲಿ ಹಾಕಿ ಏನಿದು ಅಂತ ಅಂದ್ಬಿಟ್ಟು. ಯಾವತ್ತೂ ಜೀವನದಲ್ಲಿ ನೋಡಿಲ್ಲ, ಕೇಳಿಲ್ಲ ಈ ಥರದ್ರ ಬಗ್ಗೆ. ಬಟ್ ವಿ ಆರ್ ಗಿವಿಂಗ್ ಇಟ್ ರೆಸ್ಪೆಕ್ಟ್ ಆ್ಯಂಡ್ ವಿ ಆರ್ ಪುಟ್ಟಿಂಗ್ ಇಟ್ ಅಸೈಡ್. ಐ ಡೋಂಟ್ ನೋ ಇಫ್ ಇಟ್ ವಿಲ್ ಆ್ಯಕ್ಚುಲಿ ಸರ್ವೈವ್ ಆರ್ ನಾಟ್, ಬಟ್ ಇನ್ನೂ ದುರ್ಸಾಹಸ ಆಗಿದ್ದು, ಇನ್ನೂ ಹಾಳಾಗೋದು ಬೇಡ ಇಲ್ಲಿ ಗಾಡಿಗಳು ಹಚ್ಚಿ. ಓಕೆ, ಲೆಟ್ಸ್ ಗೋ. ಅದಂತೂ ಯಾವತ್ತೂ ನೋಡಿಲ್ಲ, ಎಷ್ಟೊಂದು ಸತಿ ಓಡಾಡಿದ್ದೀವಿ ಈ ಪ್ರಾಂತ್ಯದಲ್ಲಿ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಬಂದೇವಾ ಯಾವುದೋ ಒಂದು ವಿಚಿತ್ರ ಪ್ರಾಣಿ ಥರದ್ದು ಸತ್ತೋಗ್ಬಿಟ್ಟಿತ್ತಲ್ಲಿ ನಾವು ಹೋಗೋಕೆ ಮುಂಚೆ. ಫೋಟೋ ಅಲ್ಲ, ವೀಡಿಯೋ ಫುಲ್ ವ್ಲಾಗೇ ಮಾಡಿಬಿಟ್ಟಿದ್ದೀನಿ, ತೋರಿಸ್ತೀನಿ. ವಿಚಿತ್ರ ಪ್ರಾಣಿ ಅಲ್ಲ, ಅದು ಹೇಳೇ ಬಿಡ್ತಿಲ್ವಾ? ಹಾಂ ಹೇಳಿ, ಅದು ನಮ್ಗೆ ಗೊತ್ತಾಗಿಲ್ಲ. ನೀನು ತಮ್ಮನೇನಲ್ಲಿ ವಿಚಿತ್ರ ಪ್ರಾಣಿ ನಮ್ಗೆ ನಾನು ಹಂಗೆ ಹಾಕೋದು, ಹಾಕ್ಬಿಡೋದು ಅದೇ ಗಬೇಸ್ಬಿಡು. ಹಾಂ, ಅದ್ಯಾವುದೋ ಇದೆಲ್ಲ ಹಾಕ್ಬಿಟ್ಟು ಅದಾಕ್ಬಿಡು ತಮ್ಮನೇಲಿ. ಸ್ನೇಕ್ಸ್ ನೋಡಿರ್ತೀರಾ ನೀವು, ಅದಕ್ಕೆ ಸ್ನೇಕ್ಸಿಗೆ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅದಿರುತ್ತೆ. ಅರ್ಥವಾಮ್ಸ್ ನೋಡಿರ್ತೀರಾ, ಅರ್ಥವಾರ್ಮ್ಗೆ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅದಿರುತ್ತೆ. ಇದು ಈ ಕಡೆಗೆ ಸ್ನೇಕು ಅಲ್ಲ, ಈ ಕಡೆಗೆ ಅರ್ಥವಾರ್ಮು ಅಲ್ಲ, ಮಣ್ಗದ್ದೇನೂ ಅಲ್ಲ. ಅಂದರೆ ಮಣ್ಣು ಸೈಜ್ ಎಷ್ಟು? ಇಷ್ಟು ದೊಡ್ಡದು. ಫುಲ್ ಜವಾಬ್ದಾರಿ ನಿಮ್ದು. ಆಗ್ಲೇ ಹೇಳ್ತಾವ ಮಿಸ್ಟ್ ಬಂತು, ಇವಾಗ ಎಣ್ಣೆ ಇಲ್ಲ ಕೈಯಲ್ಲಿ, ಏನ್ ಮಾಡಿ ಗಿಮ್ ಅಂತಿದೆ ಲಾಯ್ಚಾಗ ನಿಮ್ಗ ಸಾಯಕ್ ಹೋಗ್ಬೇಡ ಬಾ, ಬೈಯೆಲ್ಲ ಆಯ್ತು, ಕೆಳಗ್ ಹೋಗು. ಇನ್ನ ಈಗ ವಾಪಸ್ ನಡ್ಕೊಂಡು ಹೋಗಿ ಗುರು. ಏ ಬೇಡ ಕಣೋ, ಬೈಯೆಲ್ಲ ಬಾರ, ಸಾಯಕ್ ಹೋಗ್ಬೇಡ. ಮಗ ಹೊಡಿತದೆ ಗಾಳಿ. ನಿನ್ಗೆ ಹುಯ್ಕೋ, ಬುದ್ಧಿ ಬರ್ತದೆ. ಉಯ್ಯಕ್ ಮನ್ಸಲ್ಲ ಕಣ, ಹುಚ್ಚೆ ಬರ್ಬೇಕಲ್ಲಿ. ಇಡೀ ದಿನ ಇಷ್ಟೆಲ್ಲ ಫನ್ ಮಾಡಿ ವಿ ವರ್ ಬ್ಯಾಕ್ ಟು ಅವರ್ ಸ್ಟೇ. ಆ್ಯಂಡ್ ಇಟ್ ವಾಸ್ ಟೈಮ್ ಟು ಚಿಲ್. ಒಳ್ಳೆ ಕ್ಯಾಂಪ್ ಫೈರ್ ಹಾಕೊಂಡು ಅದ್ರ ಸುತ್ತ ಕೂತ್ಕೊಂಡು ಬೇಡದಿರೋ ಟಾಪಿಕ್ಸ್ನೆಲ್ಲ ಮಾತಾಡಿಕೊಂಡು ಒಂದು ಸ್ವಲ್ಪ ಲೀಷರ್ ಟೈಮು ಒಂದು ಟ್ರಿಪ್ ಅಂದಮೇಲೆ ಎಕ್ಸ್ಪೆಕ್ಟ್ ಮಾಡಲೇಬೇಕಲ್ವಾ. 2 days ಈ ಬ್ಯೂಟಿಫುಲ್ ಹೋಮ್ ಸ್ಟೇಲ್ ಕಳೆದಿದ್ವಿ. ಸೂಪರ್ ಆಗಿತ್ತು ಅಂತಾನೆ ಹೇಳ್ತೀನಿ. ನಮ್ಮ ಬಾಯ್ಸ್ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಇಟ್ ವಾಸ್ ಅ ಸ್ಮಾಲ್ ವೆರಿ ಕೋಸಿ ಹೋಮ್ ಸ್ಟೇ. ಗಾಡಿ ಇಟ್ಕೊಂಡು ಹೋಗಿಲ್ಲ ಅಂತ ಮಗ ಗಿಮ್ ಅಂತಿದೆ ಲಾಯ್ಚಾಗ. ಬಾಯ್ಸ್ ಎಲ್ಲ ಸ್ಯಾಡಲ್ ಅಪ್ ಮಾಡ್ಕೊತಾ ಇದ್ದಾರೆ. ಬಟ್ ಈ ಜಾಗದಿಂದ ಸಿಕ್ಕಾಪಟ್ಟೆ ಟ್ರೇಲ್ಗಳಿದೆ ಅಕ್ಕಪಕ್ಕದಲ್ಲಿ.
ಬಾಯ್ಸ್ ಗೇರ್ ಅಪ್ ಆಗ್ತಾ ಇದ್ದಾರೆ. ರೈಡ್ ಮುಗಿಸ್ಕೊಂಡು ಹೊರಡುವ ಸಮಯ. ಇವಾಗ ಸಕಲೇಶ್ಪುರ ಬಿಡ್ತಾ ಇದ್ದೀವಿ. ಬ್ಯೂಟಿಫುಲ್ ಸ್ಟೇ, ಟ್ರೈಲ್ಸ್ ಆಫ್ ಸಕಲೇಶ್ಪುರ ಅಂತ ಅಂದ್ಬಿಟ್ಟು. ಫೀಲಿಂಗ್ ಲಿಟಲ್ ಹೆವಿ ಇನ್ ದ ಹಾರ್ಟ್, ಬಟ್ ನಮ್ಮ ಬೀಡಿಗೆ ನಾವು ಹೋಗಲೇಬೇಕು ಅಲ್ಲ. ಯಾಕೆ ನೀವು ಬನ್ನಿ. ವಾಪಸ್ ಹೋಗ್ಬೇಕಾದ್ರೆ ಆ ಸೆನ್ಸ್ ಆಫ್ ಕಾಮ್ನೆಸ್ ಇರುತ್ತೆ. 2-3 ದಿನ ನೀವು ಏನು ಟೆನ್ಷನ್ ಇಲ್ಲದೆ ಬಾಯ್ಸ್ ಜೊತೆಗೆ ಬೈಕ್ಸ್ ಜೊತೆಗೆ ಒಳ್ಳೊಳ್ಳೆ ಟ್ರೈಲ್ಗಳು ಮಾಡಿಕೊಂಡು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿರ್ತೀರ. ಇವಾಗ ವಾಪಸ್ ಬ್ಯಾಕ್ ಟು ಕೇಯಾಸ್, ಬ್ಯಾಕ್ ಟು ಸಿಟಿ, ಬ್ಯಾಕ್ ಟು ಯುವರ್ ವರ್ಕ್ ಲೈಫ್. ಸೊ ಅದಕ್ಕೋಸ್ಕರ ನೀವು ಆ ಸ್ಪೆಂಡ್ ಮಾಡಿದ ಟೈಮ್ಗಳನ್ನ ಆರಾಮಾಗಿ ಮೆಲ್ಕು ಹಾಕ್ಕೊಂಡು ಇಡೀ ದಾರಿನ ನೀವು ಕಂಟಿನ್ಯೂ ಮಾಡೋದ್ರಲ್ಲಿ ಒಂದು ಮಜಾ ಇದೆ ಅಂತಲೇ ಹೇಳ್ತೀನಿ. ಮುರಳಿ ಮಿಲ್ಟ್ರಿ ಹೋಟ್ಲಲ್ಲಿ ಲಂಚ್ಗೊಂದು ಸ್ಟಾಪ್ ಕಟ್ಕೊಂಡು ಅಲ್ಲಿಂದ ಮತ್ತೆ ಗೇರ್ ಅಪ್ ಆಗಿ ತಿರ್ಗಾ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡ್ತೀವಿ ಬೆಂಗಳೂರು ಕಡೆಗೆ. ಈ ಪಾರ್ಟಿ ಟ್ರಾಫಿಕ್ ಕಾಣ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಬೇಕು ನಾವು ಬೆಂಗಳೂರು ಹತ್ರ ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಎಸ್ಪೆಷಲಿ ವೀಕೆಂಡ್ಸಲ್ಲಿ ಅಂತೂ ವಾಪಸ್ ಎಲ್ಲರೂ ಎಲ್ಲೆಲ್ಲೋ ಹೋಗಿರೋರು ಬೆಂಗಳೂರು ಕಡೆಗೆ ವಾಪಸ್ ಬರ್ತಾ ಇರ್ತಾರೆ. ಬೈಕ್ಸಲ್ಲಿರೋದು ಇದೊಂದು ಒಳ್ಳೆ ಅಡ್ವಾಂಟೇಜ್ ನೋಡಿ. ಆರಾಮಾಗಿ ಸೈಡಿಂದ ಸ್ವಲ್ಪ ಆಫ್ ರೋಡ್ ಮಾಡ್ಕೊಂಡೆಲ್ಲ ಆಟ ಆಡ್ಕೊಂಡು ಬಂದ್ಬಿಡ್ಬೋದು. ಆ ಥರ ಕಾರ್ಗಳ ಥರ ಜಾಮಲ್ಲಿಲ್ಲ ಅವಶ್ಯಕತೆ ಇಲ್ಲ. ಒಂದು ಫೈನಲ್ ಪಿಟ್ ಸ್ಟಾಪ್ ನೆಲಮಂಗಲ ಟೋಲಲ್ಲಿ ಆಗಿತ್ತು. ಬಾಯ್ಸ್ಗೆಲ್ಲರಿಗೂ ಬಾಯ್ ಅಂತ ಅಂದ್ಕೊಂಡು ಅವ್ರವ್ರ ಜಾಗಕ್ಕೆ ಅವ್ರು ಹೊರಟ್ರು. ನಮ್ಮ ಪಾಡ್ ನಾವು ವಾಪಸ್ ಬಂದ್ವಿ. ಅಂತೂ ಇಂತೂ ಬೆಂಗಳೂರು ಫೈನಲಿ ಟಚ್ ಡೌನ್ ಆದ್ವಿ. ಆರಾಮಾಗಿತ್ತು, ಮಜಾ ಆಯಿತು. ಇಡೀ ರೈಡ್ ಚೆನ್ನಾಗಿತ್ತು. ನಿಮಗೂ ಅದನ್ನೆಲ್ಲ ಶೇರ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಈ ಥರದ ಮಚ್ ಮೋರ್ ವ್ಲಾಗ್ಸ್ ಬರುತ್ತೆ. ಇನ್ನೂ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಇನ್ನೂ ಜಾಸ್ತಿ ಬೈಕಿಂಗ್ ಕಂಟೆಂಟ್ಸ್ ಕೊಡೋಕ್ಕೆ ನಾನಿದ್ದೀನಿ ನಿಮ್ಮ ಶ್ರೇಯಸ್ ಪ್ರಕಾಶ್.